ಸಿಂಹ ರಾಶಿ, ಅಷ್ಟಮ ಶನಿಯ ಅಂತಿಮ ಘಟ್ಟ ಮತ್ತು ವಕ್ರ ಶನಿಯ ರಹಸ್ಯ. ನಮಸ್ಕಾರ ಸಿಂಹ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದು ನಾವು ಕೇವಲ ಒಂದು ರಾಶಿ ಭವಿಷ್ಯವನ್ನು ಹೇಳುತ್ತಿಲ್ಲ, ಬದಲಾಗಿ ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಬದಲಾವಣೆಯ ಸತ್ಯದರ್ಶನ ಮಾಡಲಿದ್ದೇವೆ. ಸಿಂಹ ರಾಶಿ ಎಂದರೆ ಅದು ಸೂರ್ಯನ ರಾಶಿ, ರಾಜಯೋಗದ ರಾಶಿ, ಅಧಿಕಾರ ಮತ್ತು ಆತ್ಮವಿಶ್ವಾಸದ ರಾಶಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಜೆಯೇ ಯಾಕೆ ಸುಸ್ತಾಗಿದ್ದಾನೆ? ಎಷ್ಟೇ ಶ್ರಮ ಪಟ್ಟರೂ ಪ್ರತಿಫಲ ಯಾಕೆ ಸಿಗುತ್ತಿಲ್ಲ? ಕೆಲಸ ಮುಗಿಯುವ ಹಂತಕ್ಕೆ ಬಂದು ಯಾಕೆ ಕೈತಪ್ಪಿ ಹೋಗುತ್ತಿದೆ? ಇಂತಹ 10 ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರಬಹುದು. ಇದಕ್ಕೆಲ್ಲ ಉತ್ತರ ನಿಮ್ಮ ರಾಶಿಯ ಮೇಲೆ ನಡೆಯುತ್ತಿರುವ ಅಷ್ಟಮ ಶನಿಯ ಪ್ರಭಾವ. ಇವತ್ತಿನ ಈ ಸುದೀರ್ಘ ಚರ್ಚೆಯಲ್ಲಿ ನಾವು ಸಿಂಹ ರಾಶಿಯ ಇಳಿಕೆಯ ಡಯ ಮತ್ತು 2026ರಲ್ಲಿ ಶನಿ ವಕ್ರಿಯಾಗುವುದರಿಂದ ನಿಮ್ಮ ಜೀವನದಲ್ಲಿ ಆಗುವ ಕ್ರಾಂತಿಕಾರಿ ಬದಲಾವಣೆಗಳ ಬಗ್ಗೆ ಮಾತನಾಡಲಿದ್ದೇವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಇದು ನಿಮ್ಮ ಜೀವನದ ಮುಂದಿನ ದಿಕ್ಕನ್ನು ನಿರ್ಧರಿಸುವ ದಾರಿದೀಪವಾಗಲಿದೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ನಿರಂತರವಾಗಿ ನಿಮ್ಮನ್ನ ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಕಂಟಕ ಯೋಗ ಮತ್ತು ಅಷ್ಟಮ ಶನಿಯ ಪ್ರಭಾವ. ಬಂಧುಗಳೇ, ಪ್ರಸ್ತುತ ಶನಿ ದೇವನು ಮೀನ ರಾಶಿಯಲ್ಲಿದ್ದಾನೆ. ಇದು ಸಿಂಹ ರಾಶಿಯಿಂದ 8ನೇ ಮನೆ. 8ನೇ ಮನೆಯಲ್ಲಿ ಶನಿ ಇರುವುದನ್ನು ನಾವು ಅಷ್ಟಮ ಶನಿ ಅಥವಾ ಅಷ್ಟಮ ಡಯ ಎಂದು ಕರೆಯುತ್ತೇವೆ. ಮೂಲಗಳಲ್ಲಿ ಒಂದು ಸುಂದರವಾದ ಉದಾಹರಣೆ ನೀಡಲಾಗಿದೆ. ಇದನ್ನು ಕಂಟಕ ಯೋಗ ಎನ್ನಲಾಗುತ್ತದೆ. ಕಂಟಕ ಎಂದರೆ ಮುಳ್ಳು. ಗಂಟಲಿನಲ್ಲಿ ಮುಳ್ಳು ಸಿಕ್ಕಿಕೊಂಡರೆ ಹೇಗಾಗುತ್ತದೆಯೋ ಹಾಗೆ ಸಿಂಹ ರಾಶಿಯವರು ಈಗ ಪರಿಸ್ಥಿತಿಗಳನ್ನು ನುಂಗಲು ಆಗದೆ, ಹೊರಹಾಕಲು ಆಗದೆ ಒದ್ದಾಡುತ್ತಿದ್ದಾರೆ. 29 ಮಾರ್ಚ್ 2025ರಿಂದಲೇ ಈ ಪ್ರಭಾವ ಗಾಢವಾಗಿದೆ ಮತ್ತು ಇದು ಜೂನ್ 2027ರವರೆಗೆ ಮುಂದುವರಿಯಲಿದೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಸಮಯ. ಆದರೆ ಈಗ ಒಂದು ಆಶಾದಾಯಕ ಸುದ್ದಿ ಇದೆ. ಅದೇನೆಂದರೆ ಶನಿಯ ಈ ಡಯ ಈಗ ಇಳಿಕೆಯ ಹಂತಕ್ಕೆ ಬಂದಿದೆ. ಇಳಿಕೆಯ ಡಯ ಫಲದ ಸಮಯ. ಬಂಧುಗಳೇ, ಡಯ ಇಳಿಯುತ್ತಿದೆ ಎಂದರೆ ಏನು? ಅನೇಕರು ಶನಿ ಎಂದ ತಕ್ಷಣ ಹೆದರುತ್ತಾರೆ. ಆದರೆ ಜ್ಯೋತಿಷ್ಯದಲ್ಲಿ ಡಯ ಅಥವಾ ಸಾಡೆ ಸಾತಿಗೆ 3 ಹಂತಗಳಿರುತ್ತವೆ: ಪ್ರಾರಂಭ, ಮಧ್ಯ ಮತ್ತು ಅಂತಿಮ ಹಂತ. ಸಿಂಹ ರಾಶಿಯವರು ಈಗ ಅಂತಿಮ ಹಂತದಲ್ಲಿದ್ದಾರೆ. ಇದರ ಅರ್ಥ ಶನಿ ಹಠಾತ್ತಾಗಿ ಮಂಗಳಕರವಾಗುತ್ತಾನೆ ಎಂದಲ್ಲ, ಬದಲಾಗಿ ನಿಮ್ಮ ಪರೀಕ್ಷೆ ಮುಗಿಯುತ್ತಿದೆ ಎಂದು ಅರ್ಥ. ಕಳೆದ 2-2.5 ವರ್ಷಗಳಲ್ಲಿ ಶನಿ ನಿಮ್ಮ ಯೋಜನೆಗಳನ್ನು ಪರೀಕ್ಷಿಸಿದ್ದಾನೆ, ನಿಮ್ಮ ಸಂಬಂಧಗಳನ್ನು ಪರೀಕ್ಷಿಸಿದ್ದಾನೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಿದ್ದಾನೆ. ಈಗ ಆ ಕಷ್ಟದ ಕಾಲ ಮುಗಿದು ಶನಿ ನಿಮ್ಮ ಕರ್ಮಗಳ ಮೌಲ್ಯಮಾಪನ ಮಾಡಿ ಫಲ ನೀಡುವ ಸಮಯ ಬಂದಿದೆ. ಇದು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯುವ ಕಾಲ. ಸ್ಥಿರತೆಯ ಆರಂಭ, ನಷ್ಟಗಳ ನಿಲ್ಲುವಿಕೆ. ಬಂಧುಗಳೇ, ಇಳಿಕೆಯ ಡಯಾದ ಮೊದಲ ಸಂಕೇತವೆಂದರೆ ಲಾಭ ಅಲ್ಲ, ಬದಲಾಗಿ ಸ್ಥಿರತೆ. ಇದುವರೆಗೆ ನಿಮ್ಮ ಜೀವನದಲ್ಲಿ ಉಂಟಾಗುತ್ತಿದ್ದ ನಿರಂತರ ನಷ್ಟಗಳು ಈಗ ನಿಲ್ಲಲಿವೆ. ಒತ್ತಡ ಕಡಿಮೆಯಾಗಲು ಶುರುವಾಗುತ್ತದೆ. ಬಹಳ ದಿನಗಳಿಂದ ಅಡೆತಡೆ ಅನುಭವಿಸುತ್ತಿದ್ದ ಕೆಲಸಗಳಲ್ಲಿ ಚಲನೆ ಕಂಡುಬರುತ್ತದೆ. ಯಾರೋ ನಂಬಿಕಸ್ಥರೇ ನಿಮಗೆ ಮೋಸ ಮಾಡಿರಬಹುದು ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಗಿರಬಹುದು. ಇಂತಹ ಪರಿಸ್ಥಿತಿಗಳು ಈಗ ನಿಯಂತ್ರಣಕ್ಕೆ ಬರಲಿವೆ. ಶನಿ ನಿಮ್ಮನ್ನು ಕಷ್ಟಗಳ ಸುಳಿಯಿಂದ ಹೊರತಂದು ಒಂದು ಭದ್ರವಾದ ನೆಲೆಯನ್ನು ನೀಡಲು ಸಿದ್ಧನಾಗುತ್ತಿದ್ದಾನೆ. ವಕ್ರ ಶನಿಯ ರಹಸ್ಯ. ಜುಲೈ 27ರಿಂದ ಡಿಸೆಂಬರ್ 11, 2026. ಬಂಧುಗಳೇ, ಈಗ ಅತಿ ಮುಖ್ಯವಾದ ಘಟ್ಟಕ್ಕೆ ಬರೋಣ. 27 ಜುಲೈ 2026ರಿಂದ 11 ಡಿಸೆಂಬರ್ 2026ರವರೆಗೆ ಸುಮಾರು 137 ದಿನಗಳ ಕಾಲ ಶನಿ ದೇವನು ವಕ್ರಿಯಾಗಲಿದ್ದಾನೆ. ಶಾಸ್ತ್ರದ ಪ್ರಕಾರ ವಕ್ರಸ್ತು ಮಹಾವೀರ್ಯ, ಅಂದರೆ ವಕ್ರ ಗ್ರಹಗಳು ಅತ್ಯಂತ ಬಲಶಾಲಿಯಾಗಿರುತ್ತವೆ. ವಕ್ರಿ ಎಂದರೆ ಗ್ರಹ ಹಿಂದೆ ಹೋಗುವುದು ಎಂದಲ್ಲ, ಭೂಮಿಯಿಂದ ನೋಡಿದಾಗ ಅದು ಹಿಂದೆ ಚಲಿಸಿದಂತೆ ಭಾಸವಾಗುವುದು. ಇದರ ಅರ್ಥ ಹಿಂದೆ ತಿರುಗಿ ನೋಡುವುದು. ಸಿಂಹ ರಾಶಿಯವರ ಜೀವನದಲ್ಲಿ ಈ ಸಮಯದಲ್ಲಿ ಹಳೆಯ ವಿಷಯಗಳು ಮತ್ತೆ ಮುನ್ನೆಲೆಗೆ ಬರಲಿವೆ. ಇದು ನಿಮ್ಮ ಹಳೆಯ ನಿರ್ಧಾರಗಳನ್ನು ಮರುಪರಿಶೀಲಿಸುವ ಸಮಯ. ಹಳೆಯ ಸಾಲಗಳು ತೀರಬಹುದು ಅಥವಾ ಹಳೆಯ ಹೂಡಿಕೆಗಳಿಂದ ಇದ್ದಕ್ಕಿದ್ದಂತೆ ಲಾಭವಾಗಬಹುದು. ವೃತ್ತಿ ಮತ್ತು ಆರ್ಥಿಕ ಜೀವನದ ಮೇಲೆ ಪ್ರಭಾವ. ಬಂಧುಗಳೇ, ಸಿಂಹ ರಾಶಿಯವರಿಗೆ ಶನಿ 6ನೇ ಮನೆ ಅಂದರೆ ರೋಗವಣ, ಶತ್ರು ಮತ್ತು 7ನೇ ಮನೆಯ ವ್ಯವಹಾರ, ಪಾಲುದಾರಿಕೆ ಅಧಿಪತಿಯೂ ಹೌದು. ಶನಿ ಅಷ್ಟಮದಲ್ಲಿ ವಕ್ರಿಯಾದಾಗ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗುವ ಮುನ್ಸೂಚನೆ ಸಿಗುತ್ತದೆ. ಉದ್ಯೋಗ ಬದಲಾವಣೆ. ನೀವು ಕೆಲಸ ಬದಲಾಯಿಸಲು ಇಚ್ಛಿಸುತ್ತಿದ್ದರೆ ಹಳೆಯ ಸಂಪರ್ಕಗಳ ಮೂಲಕ ನಿಮಗೆ ಉತ್ತಮ ಅವಕಾಶಗಳು ಸಿಗಬಹುದು. ಹಣಕಾಸು. 8ನೇ ಮನೆ ಗುಪ್ತಧನದ ಸ್ಥಾನ. ಸಿಕ್ಕಿ ಹಾಕಿಕೊಂಡಿದ್ದ ಹಣ ಅಥವಾ ಬರಬೇಕಿದ್ದ ಬಾಕಿ ಹಣ ಈಗ ವಾಪಸ್ ಬರಬಹುದು. ಎಚ್ಚರಿಕೆ. ಆದರೆ ನೆನಪಿಡಿ, ಶನಿ ವಕ್ರಿಯಾದಾಗ ಹಳೆಯ ಹಣಕಾಸಿನ ತಪ್ಪುಗಳು ಬೆಳಕಿಗೆ ಬರಬಹುದು. ಆದ್ದರಿಂದ ಹೂಡಿಕೆ ಮಾಡುವಾಗ ಅತಿ ಹೆಚ್ಚು ಜಾಗರೂಕರಾಗಿರಿ. ದಾಂಪತ್ಯ ಮತ್ತು ಆರೋಗ್ಯ. ಒಂದು ವಿಶ್ಲೇಷಣೆ. ಬಂಧುಗಳೇ, ಈಗ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋಣ. ಶನಿ ನಿಮ್ಮ 7ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ದಾಂಪತ್ಯ ಮತ್ತು ಪಾಲುದಾರಿಕೆಯಲ್ಲಿ ತಾಳ್ಮೆ ಬಹಳ ಮುಖ್ಯ. ಸಂಬಂಧಗಳು. ಹಳೆಯ ತಪ್ಪು ತಿಳುವಳಿಕೆಗಳು ಮತ್ತೆ ಎದುರಾಗಬಹುದು. ಮಾತುಕತೆಯಲ್ಲಿ ಸಮಾಧಾನವಿರಲಿ. ಆರೋಗ್ಯ.
8ನೇ ಮನೆಯ ಶನಿ ಮೂಳೆಗಳು, ಕೀಲು ನೋವು ಮತ್ತು ನರಗಳ ಸಮಸ್ಯೆಯನ್ನು ನೀಡಬಹುದು. ನೀವು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸುತ್ತಿದ್ದರೆ ಈಗ ಎಚ್ಚರಗೊಳ್ಳಿ. ಯೋಗ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಒಂದೊಮ್ಮೆ ನೀವು ನಿಮ್ಮ ಆರೋಗ್ಯದ ಕುರಿತಾಗಿ ಕಾಳಜಿ ವಹಿಸುತ್ತಿರಾದರೆ ಖಂಡಿತ ಹೆಚ್ಚು ಬಾಧಿತರಾಗಬೇಕಿಲ್ಲ. ಕೊನೆಯದಾಗಿ ಇಲ್ಲಿ ಪರಿಹಾರಗಳು ಮತ್ತು ದೈವಿಕ ಮಾರ್ಗದ ಕುರಿತಾಗಿ ನೋಡೋಣ. ಬಂಧುಗಳೇ, ಶನಿ ದೇವನನ್ನು ಪ್ರಸನ್ನಗೊಳಿಸುವುದು ಎಂದರೆ ನಿಮ್ಮ ಕರ್ಮಗಳನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಎಂದರ್ಥ. ಸಿಂಹ ರಾಶಿಯವರು ಈ ಹಂತದಲ್ಲಿ ಈ ಕೆಳಗಿನ ಕೆಲಸಗಳನ್ನು ತಪ್ಪದೇ ಮಾಡಿ. ಶನಿವಾರದ ಪೂಜೆ. ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸಾ, ಹನುಮಂತನನ್ನು ಸ್ಮರಿಸಿದರೆ ಶನಿಯ ಭಯವಿರುವುದಿಲ್ಲ. ನಿತ್ಯವೂ ಹನುಮಾನ್ ಚಾಲೀಸಾ ಪಠಿಸಿ. ಸೇವೆ. ಬಡವರಿಗೆ, ದೈಹಿಕವಾಗಿ ಅಶಕ್ತರಿಗೆ ಮತ್ತು ಕಾರ್ಮಿಕರಿಗೆ ಸಹಾಯ ಮಾಡಿ. ಇದು ಶನಿ ದೇವರಿಗೆ ಅತ್ಯಂತ ಪ್ರಿಯವಾದ ಸೇವೆ. ಪ್ರಾಮಾಣಿಕತೆ. ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ. ಸುಳ್ಳು ಅಥವಾ ವಂಚನೆಯಿಂದ ದೂರವಿರಿ. ಬಂಧುಗಳೇ, ನಿಮ್ಮ ಜನ್ಮ ಕುಂಡಲಿಯ ಮೇಲೆ ಫಲಿತಾಂಶಗಳು ಸ್ವಲ್ಪ ಬದಲಾಗಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ನುರಿತ ಜ್ಯೋತಿಷಿಗಳನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಲು ಮರೆಯಬೇಡಿ.